ಸರ್ಕಾರದ ಕೆಲಸಗಳು ನಿಂತಲ್ಲೇ ನಿಂತಿವೆ, ಒಂದು ಲೆಕ್ಕದಲ್ಲಿ ಜಡತ್ವ ಆವರಿಸಿದೆ. ಹೀಗೆ ಆದರೆ ಮುಂದೆ ನಮ್ಮ ಗತಿ ಏನು? ಹಿರಿಯ ಸಚಿವರುಗಳಲ್ಲೇ ಈ ಪ್ರಶ್ನೆ ಇದೆ. ಹೀಗಾಗೇ ಅವರು ಮೀಟಿಂಗ್ ಸೇರಿ ಸಭೆ ಮಾಡಿದಾರಂತೆ. ಯಾವ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ದೀವಿ, ಏನು ಕೆಲಸ ಕಾರ್ಯಗಳಾಗ್ತಾ ಇವೆ, ತಮ್ಮದೇ ಸಚಿವರುಗಳು, ಹಿರಿಯ ಸಚಿವರುಗಳು ಬೇಸರಗೊಂಡಿದ್ದಾರೆ ಅನ್ನುವಂಥ ಮಾತು. ಕಳೆದ ವಾರ ಅವರು ಸೇರಿ ಸಭೆ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಈ ಏನೇನು ನಡೀತಾ ಇರುತ್ತೆ, ಏನು ಎತ್ತ. ನೋಡಿ, ಭಾಷಣಗಳು ಬೇರೆ, ಸ್ಟೇಟ್ಮೆಂಟ್ಗಳು ಬೇರೆ, ಅಡ್ವರ್ಟೈಸ್ಮೆಂಟ್ಗಳು ಬೇರೆ. ಆದರೆ ನಿಜಕ್ಕೂ ಕೆಲಸ ಕಾರ್ಯಗಳು ಏನು ನಡೀತಾ ಇವೆ ಜನರಿಗೂ ಗೊತ್ತಿರುತ್ತೆ, ಒಳಗಡೆ ಇದ್ದಂಥವ್ರಿಗೂ ಕೂಡ ಗೊತ್ತಿರುತ್ತೆ. ಒಂದು ಕಡೆ ಇಲಾಖೆ ಕೆಲಸಗಳು ಚುರುಕಾಗ್ತಾ ಇಲ್ಲ, ಏನು ಮಾಡಿದ್ರು ಕೂಡ. ಇನ್ನೊಂದು ಕಡೆಗೆ ಸಚಿವರುಗಳಿಗೆ ಅನಗತ್ಯವಾದಂಥ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಏನು ಅನಗತ್ಯವಾದಂಥ ಜವಾಬ್ದಾರಿಗಳು? ಇದು ಕ್ಷೇತ್ರವಾರ ಕೆಲಸಗಳಾಗ್ತಾ ಇದೆಯಾ? ಇಲ್ಲ. ಇಲಾಖಾವಾರ ಕೆಲಸಗಳಾಗ್ತಾ ಇದೆಯಾ? ಇಲ್ಲ. ಒಂದು ಲೆಕ್ಕದಲ್ಲಿ ಇಡೀ ಸರ್ಕಾರಕ್ಕೆ ಒಂದು ಜಡತ್ವ ಆವರಿಸಿದೆ. ಹೀಗಾಗಿ ಏನು ಅಂದರೆ, ಅಸಮಾಧಾನಗೊಂಡಿರುವಂಥ 6 ಮಂದಿ ಹಿರಿಯ ಮಂತ್ರಿಗಳು ಒಂದು ಕಡೆ ಕೂತು ಮೀಟಿಂಗ್ ಮಾಡಿದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಏನು ಅಂದರೆ, ಘೋಷಣೆಗಳು ಬೇರೆ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಆಗಿರ್ಬೋದು, ಸ್ಟೇಟ್ಮೆಂಟ್ಗಳು ಬೇರೆ ಆಗಿರ್ಬೋದು. ಆದರೆ ಏನು ಅಂದರೆ, ಒಳಗಡೆ ನಿಜಕ್ಕೂ ಏನು ನಡೀತಾ ಇದೆ ಅಂತ ಒಳಗಡೆ ಇದ್ದಿರುವಂಥವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಈ ರಾಜಕಾರಣ ಅನ್ನುವಂಥದ್ದು ಇದು ಬರೀ 5 ವರ್ಷದ್ದಲ್ಲ. ನೋಡಿ, ಮುಂದಿನ ಸರಿನೂ ಅವ್ರು ಹೋಗಬೇಕಲ್ಲ, ಜನರ ಎದುರುಗಡೆಗೆ ಮುಂದಿನ ಸರಿನೂ ಗೆಲ್ಲಬೇಕಲ್ಲ, ಸರ್ಕಾರ ರಚನೆ ಆಗಬೇಕಲ್ಲ, ಮತ್ತು ಅವಕಾಶಗಳು ಸಿಗಬೇಕಲ್ಲ. ಹೀಗೆ ಅದು ನಿರಂತರವಾದಂಥ ಪ್ರಯತ್ನದಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಹೀಗಾಗಿಯೇ ಒಳಗಡೆ ಇರುವಂಥ ಸಚಿವರುಗಳಿಗೆ ಅಸಮಾಧಾನ ಇದೆ, ಜಡತ್ವದ ಬಗ್ಗೆ ಅಸಮಾಧಾನ ಇದೆ, ನಿಂತಲ್ಲೇ ನಿಂತಿದ್ದೀವಿ ಎನ್ನುವಂಥ ಅಸಮಾಧಾನ ಮತ್ತು ಅಭದ್ರತೆ ಕಾಡ್ತಾ ಇದೆ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ ಪ್ರಸನ್ನ? ಹೌದು ರಂಗನಾಥ್, ಕಾಂಗ್ರೆಸ್ನ ಕಾಯಿಲೆಗಳಿಗೆ ಮದ್ದು ಹರಿಯುವಂಥ ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೀಗ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಗೊಂದಲಗಳು, ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತಹ ಹಳಿ ತಪ್ತಾ ಇರುವಂತಹ ಆಡಳಿತದ ಬಗ್ಗೆ ಇದೀಗ ಸ್ವತಃ ಆಡಳಿತ ಪಕ್ಷದ ಸಚಿವರಿಗೇನೆ ಈ ಒಂದು ದೊಡ್ಡ ಮಟ್ಟಿಗಿನ ಬೇಸರ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ 6-7 ಮಂದಿ ಸಚಿವರು ಒಂದು ಕಡೆ ಸಭೆಯನ್ನ ಸೇರಿರ್ತಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ಇದೇನೆ. ಸಚಿವರಿಗೆ ಕೊಡ್ತಾ ಇರುವಂತಹ ಟಾಸ್ಕ್ಗಳ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಅಪಸ್ವರ ಮೇಲೆದ್ದಿದೆ. ಅಂದ್ರೆ ಇಲಾಖೆಯ ಅನುದಾನಗಳು ಒಂದು ಲೆಕ್ಕದಲ್ಲಿದ್ದಾವೆ, ಆದ್ರೆ ಅದನ್ನ ಹೊರತುಪಡಿಸಿ ಅನಗತ್ಯವಾದಂತಹ ಸಂಪನ್ಮೂಲ ಕ್ರೋಢೀಕರಣದ ಟಾಸ್ಕ್ಗಳನ್ನ ಸಚಿವರ ಹೆಗಲುಗಳಿಗೆ ಹಾಕಲಾಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು. ಆದ್ರೆ ಈ ರೀತಿಯ ಟಾರ್ಗೆಟ್ಗಳನ್ನ ಕೊಡ್ತಾ ಇರೋದ್ರ ಬಗ್ಗೆ ಹಿರಿಯ ಸಚಿವರಿಗೆ ದೊಡ್ಡ ಮಟ್ಟಿಗಿನ ಬೇಸರ ಕಾಡ್ತಾ ಇದೆ. ಇಲಾಖೆಯ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಪಕ್ಷ ಸಂಘಟನೆಯ ಕೆಲಸಕ್ಕೂ ಕೂಡ ತಮ್ಮನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ. ಪಕ್ಷ ಸಂಘಟನೆಯ ಕೆಲಸಗಳನ್ನ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ತಳಮಟ್ಟದ ಕಾರ್ಯಕರ್ತರಿಗೆ ತಮಗೆ ಅಧಿಕಾರ ಸಿಗ್ತಾ ಇಲ್ಲ, ಕೇವಲ ಮೇಲ್ಮಟ್ಟದ ನಾಯಕರಿಗೆ ಮಾತ್ರ ಅಧಿಕಾರ ಸಿಗ್ತಾ ಇದೆ ಅನ್ನುವಂಥ ಬೇಸರ ಇದೆ. ಹೀಗಾಗಿ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ತಳಮಟ್ಟದ ಕಾರ್ಯಕರ್ತರು, ನಾಯಕರುಗಳು ತೊಡಗಿಸಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅವರು ಸಮಾಧಾನವಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ಇರುವಂತಹ ಗೊಂದಲಗಳನ್ನು ಬಗೆಹರಿಸುವಂತಹ ಕೆಲಸವನ್ನ ಹಿರಿಯ ನಾಯಕರು ಕೂಡ ಮಾಡ್ತಾ ಇಲ್ಲ. ಈ ರೀತಿಯ ಗೊಂದಲದ ವಾತಾವರಣವನ್ನ ಮುಂದಿಟ್ಟುಕೊಂಡು ಹೇಗೆ ಕೆಲಸ ಮಾಡೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ಸಚಿವರಿಗೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಸಮಾಧಾನ ಇರಬಹುದು, ಆದರೆ ಉಳಿದಂತಹ ರೀತಿಯಲ್ಲಿ ದೊಡ್ಡ ಮಟ್ಟಿಗಿನ ಜಡತ್ವ ಆಡಳಿತದಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದರ ಬಗ್ಗೆಯೂ ಕೂಡ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಮುಂದೆ ತಮ್ಮ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನ ಎದುರಿಟ್ಕೊಂಡು ಸಚಿವ ಸಂಪುಟದಿಂದ ದೂರ ಉಳಿದು ನಾವು ಕೆಲಸ ಮಾಡೋದು ಸೂಕ್ತ ಅನ್ನುವಂತಹ ಧಾಟಿಯಲ್ಲೂ ಕೂಡ ಕೆಲವು ಸಚಿವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಸಚಿವ ಸಂಪುಟದಲ್ಲಿ ಇದ್ದು ಒದ್ದಾಡೋದಕ್ಕಿಂತ ಹೊರಗಡೆ ನಿಂತು ನಾವು ಕೆಲಸ ಮಾಡುವಂಥದ್ದು ಸೂಕ್ತ ಅನ್ನುವಂಥ ರೀತಿಯ ವಾತಾವರಣ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಾಯಕರನ್ನ ಹಿಡಿದಿಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಯಾಕೆಂತಂದ್ರೆ ಇವತ್ತು ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವ ಪರಿಹಾರ ಸೂತ್ರವನ್ನು ಕೂಡ ಯಾರೂ ಕೂಡ ಕಂಡು ಹಿಡಿತಾ ಇಲ್ಲ. ಒಂದು ಕಡೆ ಪಕ್ಷ ತನ್ನ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಸರ್ಕಾರ ಮತ್ತೊಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ. ಈ ರೀತಿಯ ಗೊಂದಲದ ಕಾರಣಕ್ಕೋಸ್ಕರ ಹಿರಿಯ ಸಚಿವರಿಗೆ ದೊಡ್ಡ ಮಟ್ಟಿಗಿನ ಬೇಸರ ಕಾಣಿಸ್ತಾ ಇದೆ ರಂಗನಾಥ್.